ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ನಮಸ್ಕಾರ, ನಾನು ಕೃಷ್ಣ ಭಟ್ ಯಲ್ಲಾಪುರ. ಆಗಸ್ಟ್ 4ನೇ ತಾರೀಕು 2026ನೇ ಇಸ್ವಿ ಮಂಗಳವಾರ ಕುಜಗ್ರಹವನ್ನು ಸ್ತುತಿಸೋಣ. ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂತಂ ಮಂಗಲಂ ಪ್ರಣಮಾಮ್ಯಹಂ. ಮೇಷಾದಿ 12 ರಾಶಿಗಳ ಭವಿಷ್ಯವನ್ನು ಅವಲೋಕನ ಮಾಡೋಣ. ಮೇಷರಾಶಿಗೆ ವ್ಯಯದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಶನಿ ನಷ್ಟವನ್ನು ಉಂಟು ಮಾಡ್ತಾರೆ. ಶಿವನನ್ನು ಆರಾಧಿಸಿ. ವೃಷಭ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ, ಒಳ್ಳೆಯದಾಗತ್ತೆ. ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಬಡ್ತಿ ಪ್ರಮೋಷನ್ ಇದೆ, ಒಳ್ಳೆಯದಾಗತ್ತೆ. ಕರ್ಕಾಟಕ ರಾಶಿಯವರಿಗೆ ಭಾಗ್ಯದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಶನಿ ವಿಶೇಷವಾದ ಮಿಶ್ರ ಫಲವನ್ನು ಧನಯೋಗದಲ್ಲಿ ಉಂಟು ಮಾಡ್ತಾರೆ, ಒಳ್ಳೆಯದಾಗತ್ತೆ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರರು ಮೃತ್ಯು ಭಯವನ್ನು ಉಂಟು ಮಾಡ್ತಾನೆ, ಮೃತ್ಯುಂಜಯ ಸ್ತೋತ್ರವನ್ನು ಪಠಿಸಿ. ಕನ್ಯಾ ರಾಶಿ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಶನಿ, ಜನ್ಮದಲ್ಲಿರ್ತಕ್ಕಂಥ ಶುಕ್ರ ವಿಶೇಷವಾಗಿರ್ತಕ್ಕಂತಹ ಯಾತ್ರೆಯನ್ನು ಉಂಟು ಮಾಡ್ತಾರೆ, ಒಳ್ಳೆಯದಾಗಲಿ. ತುಲಾರಾಶಿ ಷಷ್ಠದಲ್ಲಿರ್ತಕ್ಕಂತಹ ಚಂದ್ರ ಹಾಗೆ 12ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರ, ಈ ಗ್ರಹಗಳನ್ನು ನಾವು ಅನುಗ್ರಹವನ್ನು ನೋಡಿದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ, ವಸ್ತು ಲಾಭ ಇದೆ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿರ್ತಕ್ಕಂತಹ ಚಂದ್ರ ಮಕ್ಕಳಿಂದ ಸೌಖ್ಯವನ್ನು ಉಂಟು ಮಾಡ್ತಾನೆ, ಆದರೆ ಅಷ್ಟೇ ಕಿರಿಕಿರಿಯನ್ನು ಕೂಡ ಶನಿ ಮಹಾತ್ಮನು ನೀಡ್ತಾನೆ. ಶನೈಶ್ಚರ ಸ್ತೋತ್ರವನ್ನು ಪಠಿಸಿ. ಧನುರಾಶಿಯವರಿಗೆ ತಾಯಿಯ ಅನಾರೋಗ್ಯ ಬಾಧೆ ಇದೆ. ಅಷ್ಟಮದಲ್ಲಿ ಗುರು ರವಿ ಇದ್ದಾರೆ, ಸಪ್ತಮದಲ್ಲಿ ಕುಜ ಮತ್ತು ಬುಧ ಇದ್ದಾರೆ. ಆದ್ದರಿಂದ ವಿದ್ಯೆಯಲ್ಲಿ ಸ್ವಲ್ಪ ಅಡೆತಡೆ ಇದೆ, ಪ್ರವಾಸ ಮಾಡುವಾಗ ಎಚ್ಚರಿಕೆಯಿಂದಿರಿ. ಮಕರ ರಾಶಿಯವರಿಗೆ ಷಷ್ಠದಲ್ಲಿರ್ತಕ್ಕಂಥ ಬುಧ ಕುಜ ಒಳ್ಳೆಯದನ್ನು ಮಾಡ್ತಾರೆ. ತೃತೀಯದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ಶನಿ ಸಹೋದರರಿಂದ ಲಾಭ ಇದೆ, ಒಳ್ಳೆಯದಾಗತ್ತೆ. ಕುಂಭರಾಶಿಯವರಿಗೆ ಪಂಚಮದಲ್ಲಿರ್ತಕ್ಕಂತಹ ಕುಜ ಮತ್ತು ಬುಧ, ಷಷ್ಠದಲ್ಲಿರ್ತಕ್ಕಂತಹ ಗುರು ಮತ್ತು ರವಿ ಇವರೆಲ್ಲರೂ ಕೂಡ ವಿಪರೀತವಾಗಿರ್ತಕ್ಕಂತಹ ಬಾಧೆಯನ್ನು ಉಂಟು ಮಾಡ್ತಾ ಇದ್ದಾರೆ. ನವಗ್ರಹ ಸ್ತೋತ್ರವನ್ನು ಪಠಿಸಿ, ಒಳ್ಳೆಯದಾಗತ್ತೆ. ಮೀನರಾಶಿಯವರಿಗೆ ಮೃಷ್ಟಾನ್ನ ಭೋಜನದ ಲಾಭ ಇದೆ, ದೂರದ ಪ್ರವಾಸ ಯೋಗ ಇದೆ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ